ಸ್ನೇಹಿತರೆ, ದರ್ಶನ್ ಅವರು ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಪವಿತ್ರ ಗೌಡ ಅವರೊಂದಿಗಿನ ನಂಟು. ಆದ್ರೆ ಇದರಿಂದ ನರಕ ಅನುಭವಿಸಿದ್ದು ಮಾತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಉತ್ತಮ ಕುಟುಂಬದಲ್ಲಿ ಹುಟ್ಟಿ ಒಳ್ಳೆಯ ಶಿಕ್ಷಣ ಪಡೆದ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ದೇ ತಪ್ಪಾಯ್ತಾ? ದರ್ಶನ್ ರನ್ನ ಬಂಧಿಸಿದರೂ ವಿಜಯಲಕ್ಷ್ಮಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಇದರ ಬಗ್ಗೆ ಏನನ್ನೂ ಮಾತಾಡಿಲ್ಲ. ಹಾಗಾದ್ರೆ ವಿಜಯಲಕ್ಷ್ಮಿ ಏನಾದ್ರು ಎನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಸ್ನೇಹಿತರೆ, ನಿಮಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಕಣ್ಣೀರಿನ ಕತೆ ಗೊತ್ತಾ? ವಿಜಯಲಕ್ಷ್ಮಿ ತಂದೆ ಅನಂತ್ ಕುಮಾರ್, ತಾಯಿ ಸುಮತಿ. ಇವರು ದರ್ಶನ್ ಕುಟುಂಬಕ್ಕೆ ಸಂಬಂಧಿಕರು. ಓದಿನಲ್ಲಿ ಆಸಕ್ತಿ ಇದ್ದ ವಿಜಯಲಕ್ಷ್ಮಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಂಡ್ರು. ನಂತರ ಅವರು ದೂರದರ್ಶನದಲ್ಲಿ ಟಿವಿ ಆಂಕರ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ಸಂಬಂಧಿಕರಾಗಿದ್ದ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಮೊದಲೇ ಪರಿಚಯವಿತ್ತು. ಕಾಲ ಕಳೆದ ಹಾಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ದರ್ಶನ್ ನಟನೆಯ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆಗ ದರ್ಶನ್ ಇನ್ನೂ ಆರ್ಥಿಕವಾಗಿ ಚೇತರಿಸಿಕೊಂಡಿರಲಿಲ್ಲ. 2003ರಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಪ್ರೀತಿಯ ವಿಚಾರ ಮನೆಯಲ್ಲಿ ತಿಳಿಯಿತು. ಇವರು ಸಂಬಂಧಿಕರೇ ಆಗಿದ್ರಿಂದ ಎಲ್ಲರೂ ಒಪ್ಪಿಕೊಂಡ್ರು. ಅದೇ ವರ್ಷ ಅವರಿಬ್ಬರು ವಿವಾಹ ಮಾಡಿಕೊಂಡ್ರು. ಈ ದಂಪತಿಗಳಿಗೆ 2008ರಲ್ಲಿ ವಿನೀಶ್ ಎನ್ನುವ ಗಂಡು ಮಗು ಕೂಡ ಜನಿಸಿತು. ಮದುವೆ ಆದ ಆರಂಭದಲ್ಲಿ ವಿಜಯಲಕ್ಷ್ಮಿ ಕೆಲಸಕ್ಕೂ ಸಹ ಹೋಗ್ತಿದ್ರಂತೆ. ತಾವು ದುಡಿದ ಹಣವನ್ನೆಲ್ಲ ದರ್ಶನ್ ಕೈಗೆ ಕೊಡ್ತಿದ್ರಂತೆ. ಇಬ್ಬರು ಖುಷಿಯಾಗಿ ಜೀವನವನ್ನ ಸಾಗಿಸಿದ್ರು. ದರ್ಶನ್ ಕೂಡ ಬಹುಬೇಡಿಕೆಯ ನಟರಾಗಿ ಬೆಳೆದರು. ಕೇವಲ 150 ರೂಪಾಯಿಗೆ ಕೆಲಸ ಮಾಡ್ತಿದ್ದ ದರ್ಶನ್ ಕೋಟಿ ಹಣವನ್ನ ಪಡೆಯುವ ಹಂತಕ್ಕೆ ತಲುಪಿದ್ರು. ಆದ್ರೆ 2011ರಲ್ಲಿ ಇವರ ದಾಂಪತ್ಯದಲ್ಲಿ ಮೊದಲ ಬಾರಿಗೆ ಬಿರುಗಾಳಿ ಎದ್ದಿತ್ತು. ಆರಂಭದಲ್ಲಿ ದರ್ಶನ್ ಪತ್ನಿಯನ್ನ ತುಂಬಾ ಪ್ರೀತಿಸುತ್ತಿದ್ರಂತೆ. ಹಾಗಾಗಿ ಅವರ ಹೆಸರಲ್ಲಿ ಕೋಟಿಗಟ್ಟಲೆ ಆಸ್ತಿಯನ್ನ ಮಾಡಿದ್ರು. ಆದ್ರೆ ನಂತರದಲ್ಲಿ ಅದೇ ಆಸ್ತಿಯ ವಿಚಾರವಾಗಿ ಇಬ್ಬರ ನಡುವೆ ಮನಸ್ತಾಪ ಪ್ರಾರಂಭವಾಯಿತು. ದರ್ಶನ್ ತಾವು ಮಾಡಿದ ಆಸ್ತಿಯನ್ನ ವಾಪಸ್ ಕೇಳಿದ್ರು. ಆದ್ರೆ ವಿಜಯಲಕ್ಷ್ಮಿ ಕೊಡೋದಕ್ಕೆ ಒಪ್ಪಲಿಲ್ಲ. ಆ ಮಧ್ಯೆ ನಟಿ ನಿಖಿತಾ ಹಾಗೂ ದರ್ಶನ್ ತುಂಬಾ ಕ್ಲೋಸ್ ಆಗಿದ್ರು. ಇದರಿಂದ ವಿಜಯಲಕ್ಷ್ಮಿ ತುಂಬಾ ಕೋಪಗೊಂಡಿದ್ರು. ಇವರಿಬ್ಬರ ನಡುವೆ ದೊಡ್ಡ ಮಟ್ಟದ ಜಗಳವಾಗಿ ದರ್ಶನ್ ವಿಜಯಲಕ್ಷ್ಮಿಯ ಮೇಲೆ ಹಲ್ಲೆ ಕೂಡ ಮಾಡಿದ್ರು. ಆಗ ವಿಜಯಲಕ್ಷ್ಮಿ ದರ್ಶನ್ ತಮಗೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ, ಹಾಗೆ ಕಿವಿಯನ್ನ ಕಚ್ಚಿದ್ದಾರೆ ಎಂದು ದೂರನ್ನ ನೀಡಿದ್ರು. ಆ ಕೇಸ್ನಲ್ಲಿ ದರ್ಶನ್ ಬಂಧಿತವಾಗಿ ಜೈಲಿಗೂ ಸಹ ಹೋದ್ರು. ವಿಜಯಲಕ್ಷ್ಮಿ ದೂರನ್ನ ಮರಳಿ ಪಡೆದಿದ್ದರಿಂದ 28 ದಿನ ಜೈಲಿನಲ್ಲಿದ್ದ ದರ್ಶನ್ ಹೊರಗಡೆ ಬಂದ್ರು. ಅಂಬರೀಶ್ ಹಾಗೆ ಚಿತ್ರರಂಗದ ಪ್ರಮುಖರಿಂದ ಅವರಿಬ್ಬರಿಗೆ ರಾಜಿ ಮಾಡಿಸಲಾಗಿತ್ತು. ವಿಜಯಲಕ್ಷ್ಮಿ ಎಲ್ಲವನ್ನ ಮರೆತು ದರ್ಶನ್ ಜೊತೆಯಲ್ಲಿ ಮುಂದುವರಿಯಲು ಒಪ್ಪಿಕೊಂಡ್ರು. 2016ರಲ್ಲಿ ಮತ್ತೆ ಇವರಿಬ್ಬರ ನಡುವೆ ಜಗಳ ಪ್ರಾರಂಭವಾಗಿತ್ತು. ಆಗ ವಿಜಯಲಕ್ಷ್ಮಿ ತನ್ನ ಮಗನೊಂದಿಗೆ ದರ್ಶನ್ ರಿಂದ ದೂರ ಇರೋದಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಕೂಡ ದರ್ಶನ್ ವಿಜಯಲಕ್ಷ್ಮಿ ಇದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ದರ್ಶನ್ ಗಲಾಟೆ ಮಾಡಿದ್ರು. ಅದು ಕೂಡ ಅಂಬರೀಶ್ ಅವರ ಮಧ್ಯಸ್ಥಿಕೆಯಿಂದ ಸರಿಯಾಯಿತು. ಇನ್ನು ಪವಿತ್ರ ಗೌಡ ದರ್ಶನ್ ರ ಬದುಕಲ್ಲಿ ಬಂದ ಮೇಲೆ ಅಂತೂ ವಿಜಯಲಕ್ಷ್ಮಿ ಅವರ ಬದುಕಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿ ಹೋಗಿತ್ತು. ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ನಡುವಿನ ಸಂಬಂಧದ ಬಗ್ಗೆ ಎಲ್ಲರೂ ಮಾತಾಡೋದಕ್ಕೆ ಪ್ರಾರಂಭಿಸಿದ್ರು. ಪವಿತ್ರ ಗೌಡರವರು ಜಗ್ಗುದಾದ ಸಿನಿಮಾದಿಂದ ದರ್ಶನ್ಗೆ ಪರಿಚಯವಾದ್ರು. ಈ ವರ್ಷದ ಪ್ರಾರಂಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ರವರೊಂದಿಗಿನ ಕೆಲವು ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಕಿಕೊಂಡು ನಮ್ಮ ಕುಟುಂಬ ಎಂದು ಬರೆದುಕೊಂಡ್ರು. ಇದನ್ನ ನೋಡಿ ಪವಿತ್ರ ಗೌಡ ಕೂಡ ದರ್ಶನ್ ರೊಂದಿಗಿನ ಕೆಲವು ಫೋಟೋಗಳನ್ನ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ 10 ವರ್ಷ ಎಂದು ಬರೆದುಕೊಂಡ್ರು. ಇದನ್ನ ನೋಡಿ ವಿಜಯಲಕ್ಷ್ಮಿ ತುಂಬಾ ಕೋಪಗೊಂಡಿದ್ರು. ವಿಜಯಲಕ್ಷ್ಮಿ ಪವಿತ್ರ ಗೌಡ ಅವರಿಗೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದು ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಅವರು ಪತಿಯೊಂದಿಗೆ ಇರುವ ಕೆಲವಷ್ಟು ಫೋಟೋಗಳನ್ನ ಹಂಚಿಕೊಂಡ್ರು. ಇದು ಆಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದ್ರೆ ಈಗ ದರ್ಶನ್ ರವರು ಪವಿತ್ರ ಗೌಡರವರಿಗಾಗಿ ಕೊಲೆಯನ್ನೇ ಮಾಡಿರುವ ಆರೋಪದಲ್ಲಿ ಬಂಧಿತರಾಗಿದ್ದಾರೆ. ಇದು ದರ್ಶನ್ ರ ಬದುಕನ್ನೇ ನುಂಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ವಿಜಯಲಕ್ಷ್ಮಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಬದಲಾಗಿ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಹಾಗೆ ತಮ್ಮ ಹಾಗೂ ದರ್ಶನ್ ರವರ ಕೆಲವು ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದು ವಿಜಯಲಕ್ಷ್ಮಿ ಅವರು ದರ್ಶನ್ ರಿಂದ ದೂರ ಉಳಿಯುವ ನಿರ್ಧಾರ ಮಾಡಿದ್ದಾರೆ ಎನ್ನುವಂತಹ ಸುಳಿವನ್ನ ನೀಡುತ್ತಿದೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.